ಸ್ನೇಹಿತರೆ ನಮಸ್ಕಾರ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೆಟ್ವರ್ಕರ್ಸ್ ದಿನ 2024ರಲ್ಲಿ ನಾವು ಆಚರಣೆ ಮಾಡಿದ್ದು. ಇದು 4 ಭಾಗವಾಗಿ ವಿಂಗಡಿಸಿ ನಾನು ಹಾಕಿದ್ದೀನಿ, ಯಾಕಂದರೆ ಫುಲ್ಲು ನಿಮಗೆ ನೋಡೋದಕ್ಕಾಗಲ್ಲ ಅಂತಂದೇಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ನಿಮ್ಮ ಸ್ಟೇಟಸ್ ಹಾಕಿ, ನಿಮ್ಮ ಗ್ರೂಪು, ನಿಮ್ಮ ಕಂಪನಿ ಅಪ್ಲೈನ್ ಡೌನ್ಲೈನ್ ಎಲ್ಲರಿಗೂ ಹಂಚಿ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾದರೆ ನೆಟ್ವರ್ಕ್ ಇಂಡಸ್ಟ್ರಿಗೆ ಇನ್ನೂ ವ್ಯಾಲ್ಯೂ ಬರುತ್ತೆ, ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ನಾನು ನೆಟ್ವರ್ಕ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇರುವಂಥ ನಿಮ್ಮ ಪ್ರೀತಿಯ MLM ಶರತ್ ಈ ವಿಡಿಯೋ ಮಾಡಿದ್ದೀನಿ. ಇದರ ಕಾರಣನೇ ಪ್ರತಿಯೊಬ್ಬರಿಗೂ ಇದು ಸ್ಪ್ರೆಡ್ ಆಗಲಿ ಅಂತ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ವೈ ಡು ವಿ ನೀಡ್ ಅಂಡ್ ಹೋಲ್ಡ್ ಬ್ಲಡ್ ಡೊನೇಷನ್ ಕ್ಯಾಂಪ್. ಸೊ ಇದು ನಿಮ್ಮಲ್ಲೇ ಒಬ್ಬ ನೆಟ್ವರ್ಕರ್ ಕೊಟ್ಟಂಥ ಐಡಿಯಾ ಆಗಿತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ, ಇದೊಂದು ಒಳ್ಳೆ ಕೆಲಸ ಅಂತ ಅನ್ನಿಸ್ತು. ನಾನು ಇದನ್ನು ವಸ್ತುವಾರಿ ತೊಗೊಂಡು ನಾವೊಂದು ಸಮಾಜಮುಖಿ ಕೆಲಸ ಮಾಡೋಣ. ನಾವು ನೆಟ್ವರ್ಕರ್ಸ್ ಬರೀ ನಮ್ಮದೇ ನೋಡ್ಕೊಳಲ್ಲ, ಸಮಾಜ ದೃಷ್ಟಿಯಿಂದನೂ ನಾವು ನೋಡ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿನ ರಕ್ತದಾನ ಶಿಬಿರ ಇದೆ. ಯಾರು ಆರೋಗ್ಯವಾಗಿದ್ದೀರಿ ಅವರು ರಕ್ತವನ್ನು ಕೊಡಿ. ಸೊ ಸರ್, ಇವತ್ತಾಕೆ ನೆಟ್ವರ್ಕ್ ಫಾರ್ಮರ್ಸ್ ದಿನವನ್ನು ಆಚರಣೆ ಮಾಡಬೇಕು? ಯಾಕೆ ಇವತ್ತು ಫಾರ್ಮರ್ಸ್ ದಿನವನ್ನು ಆಚರಣೆ ಮಾಡಬೇಕು ಅಂತಂದು ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ನೆಟ್ವರ್ಕರ್ ಫಾರ್ಮರ್ ಥರ ಯೋಚನೆ ಮಾಡಬೇಕು. ಒಬ್ಬ ಫಾರ್ಮರ್, ಒಬ್ಬ ರೈತ ಏನು ಯೋಚನೆ ಮಾಡ್ತಾನಂದರೆ, ಮೊದಲು ನೆಲವನ್ನು ಹದ ಮಾಡ್ತಾನೆ, ಬೆಳೆ ಹಾಕ್ತಾನೆ, ತದನಂತರ ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಹೌದಲ್ವ? 6-7 ತಿಂಗಳು ಅವನು ಅದನ್ನು ಜೋಪಾನ ಮಾಡ್ತಾನೆ, ಆಮೇಲೆ ಅವನಿಗೆ ಬೆಳೆ ಬರುತ್ತೆ. ಬಟ್ ನಮ್ಮ ನೆಟ್ವರ್ಕರ್ ಹಂಗಲ್ಲ, ನಿನ್ನೆ ಸೇರಿರ್ತಾನೆ, ಇವತ್ತೇ ಸರ್ ದುಡ್ಡು ಬರಲಿಲ್ಲ ಅಂತ ಕುತ್ಕೊಂಡ್ಬಿಡ್ತಾರೆ. ಸೇರಿರೋದೇ ನಿನ್ನೆ ಸೇರಿರ್ತಾನೆ, ಅವನಿಗೆ ಪುರ್ಸತ್ತೇ ಇರಲ್ಲ. ಸೊ ಹಾಗಾಗಿ ನೆಟ್ವರ್ಕರ್ಸ್ ದಿನಾನೇ ರೈತರ ದಿನಾನೂ ಬರಲಿ. ಅಂದರೆ ನಾವು ನೆಟ್ವರ್ಕರ್ಸ್ ಬರೀ ನಮ್ಮದು ಸ್ವಾರ್ಥ ಅಷ್ಟೇ ನೋಡ್ಕೊಳಲ್ಲ, ನಾವು ದೇಶ ಕಾಯೋ ನಮ್ಮ ಸೈನಿಕರು ಹಾಗೂ ದೇಶವನ್ನು ಅನ್ನ ಕೊಡುವಂಥ ನಮ್ಮ ರೈತರನ್ನು ಕೂಡ ನಾವು ಸ್ಮರಿಸ್ತೀವಿ, ಅವರನ್ನು ಗೌರವಿಸ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ದಿನ ನಾವು ರೈತರ ದಿನಾಚರಣೆನೂ ಆಚರಣೆ ಮಾಡ್ತಾ ಇದ್ದೀವಿ. ಗುಡ್. ಎಸ್. ನೆಕ್ಸ್ಟ್, ಅದೇ ನಾನು ಹೇಳಿದ್ನಲ್ಲ, MLM ಶರತ್ ಅವ್ರು ಯಾಕೆ ಯಾವುದು ಕಂಪ್ನಿ ಜೊತೆಗೆ ಸೇರ್ಕೊಂಡಿಲ್ಲ, ಯಾಕೆ ಅಂತಂದು ಹೇಳಿದ್ರೆ, ನನ್ನ ಹೋರಾಟ, ನನ್ನ ಉದ್ದೇಶ ಇಂಡಸ್ಟ್ರಿಗೋಸ್ಕರ ಆಗಿದೆ. ಹಾಗಾಗಿ ನಾನು ಯಾವ ಕಂಪ್ನಿಯಲ್ಲೂ ಐಡಿ ಹಾಕಿಲ್ಲ, ಎಲ್ಲೂ ಸೇರಿಲ್ಲ. ಯಾರಾದರೂ ನಿಮಗೆ ಬಂದು ನನ್ನ ಹತ್ರ ಸೆಲ್ಫಿ ಹೊಡ್ಕೊಂಡು ಅವನು ಅಲ್ಲಿದ್ದ ಇಲ್ಲಿದ್ದ ಅಂತ ಹೇಳಿದ್ರೆ, ನಾನು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಮಾತಾಡಿಯಪ್ಪ ನನ್ನ ಬ್ರೋಚರಲ್ಲೇ ಹಾಕ್ಸಿದ್ದೀನಿ. ಸೊ ಯಾರು ಏನು ಹೇಳಿದ್ರು ನನ್ನ ಬಗ್ಗೆ ನಂಬೇಡಿ, ಒಳ್ಳೇದು ಹೇಳಿದ್ರು ನಂಬೇಡಿ. ಶರತ್ ಸರ್ ದೇವರಪ್ಪ ಅಂತ ಹೇಳಿದ್ರು ದೇವ್ರನ್ನೇ ನಂಬೇಡಿ, ಶರತ್ ಸರ್ ದೆವ್ವ ಅಂದ್ರೂ ನಂಬೇಡಿ. 1 ನಿಮಿಷ ಅಂತ ಕಾನ್ಫರೆನ್ಸ್ ಕಾಲ್ ಹಾಕೊಳ್ಳಿ, ನನ್ನ ಜೊತೆಗೆ ಮಾತಾಡಿಸಿ. ಓಕೆ? ಹಾಂ. ಸೊ ನನಗೆ ಯಾರ್ದು ಭಯ ಇಲ್ಲ ಸ್ನೇಹಿತರೆ. ಸೊ ನನ್ನ ಬಗ್ಗೆ ಏನೇ ಬಂದಿದ್ರೇನು ನೀವು ರಾಜಾರೋಷವಾಗಿ ಕಾನ್ಫರೆನ್ಸ್ ಕಾಲ್ ಹಾಕೊಂಡು, ಸರ್ ನಿಮ್ಮ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ ನಿಜಾನ ಅಂತ ಕೇಳ್ಬೋದು ನೀವು. ಇದು ಪಬ್ಲಿಕ್ಕಲ್ಲೇ ನಾನು ಹೇಳ್ತಾ ಇದ್ದೀನಿ. ಇದೇ ವಿಡಿಯೋನು ಅಪ್ಲೋಡು ಮಾಡ್ತೀನಿ ಯೂಟ್ಯೂಬಲ್ಲಿ. ಓಕೆ? ನಾನು 20 ವರ್ಷದಿಂದ ಒಂದೇ ನಂಬರ್ ಹಿಡ್ಕೊಂಡಿದ್ದೀನಿ. ನಾನು ನೇರ ಮಾರುಕಟ್ಟೆಯಲ್ಲಿ ಓದ್ದವನು, ವಿದ್ಯಾವಂತ. ನಾನು ನೇರ ಮಾರುಕಟ್ಟೆ ತಿಳ್ಕೊಂಡವನಲ್ಲ, ನೇರ ಮಾರುಕಟ್ಟೆಯಲ್ಲಿ ಅಧ್ಯಯನ ಮಾಡಿದವನು ನಾನು. ಈಗ ನೇರ ಮಾರುಕಟ್ಟೆ MBA ಫೈನಲ್ ಇಯರ್ ಇದ್ದೀನಿ, ಈಗ 3ನೇ ಸೆಮ್ ನಡೀತಾ ಇದೆ. 4ನೇ ಸೆಮ್ ಆಗಿದ್ಮೇಲೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ PhD ಕೂಡ ಮಾಡ್ತಾ ಇದ್ದೀನಿ. ಓಕೆ? ನಾನೀಗ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ PhD ಮಾಡಿಲ್ಲ, ನಂದು PhD ಆಗಿಲ್ಲ. ನನಗೆ ಹಾನರರಿ ಡಾಕ್ಟ್ರೇಟ್ ಸಿಕ್ಕಿದೆ. ಹಾನರರಿ ಡಾಕ್ಟ್ರೇಟ್ ಅಂತಂದು ಹೇಳಿದ್ರೆ ನನ್ನ ಸೋಷಿಯಲ್ ವರ್ಕ್ ನೋಡಿ ಕೊಟ್ಟಿರೋ ಅಂಥದ್ದು, ಅದು ಗಳಿಸಿರೋದಲ್ಲ. ನಾನು ಓದಿ ತೊಗೊಳೋದು PhD ಅಂತಾರೆ. ಸೊ ಓದಿ ತೊಗೊಳೋ PhD ಇದೆ ನಂದು ಇನ್ನೂ ಬಾಕಿ. ಇನ್ನು 3 ವರ್ಷದಲ್ಲಿ ಅದು ಬರುತ್ತೆ. ಅದು ಬಂದರೆ ಪ್ರಪಂಚದ ಮೊಟ್ಟ ಮೊದಲ ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಇಷ್ಟು ಓದಿ PhD ಮಾಡಿರೋದು. ಸೊ ಇವನು ಒಂದು ಸಂಘಟನೆ ನಡೆಸೋದಕ್ಕೂ ಇನ್ನೊಬ್ರು ನಡೆಸೋದಕ್ಕೂ ಏನು ವ್ಯತ್ಯಾಸ, ನೀವು ಡಿಸೈಡ್ ಮಾಡಿ, ನಿಮ್ಮ ಲೀಡರ್ ಹೇಗಿರಬೇಕು ಅನ್ನೋದು. ನೆಕ್ಸ್ಟ್, ಶರತ್ ಸರ್ದು ಯಾವುದಾದ್ರೂ ಒಂದು ಸ್ವಂತ MLM ಕಂಪನಿ ಇದೆಯಾ? ಇಲ್ಲ ಸ್ನೇಹಿತರೆ, ನಾನು ಇದ್ರ ಬಗ್ಗೆ ಓದಿದ್ದೀನಿ, ವಿದ್ಯಾಭ್ಯಾಸ ಮಾಡಿದ್ದೀನಿ, ನಂದು ಇದ್ರ ಬಗ್ಗೆ ಯಾವುದೇ ಸ್ವಂತ MLM ಕಂಪನಿ ಇಲ್ಲ. ಭಾಳ ಜನ ಹೇಳ್ತಾರೆ, ಅಲ್ಲರಿ ಅವನು ಕಂಪನಿನೂ ಮಾಡಿಲ್ಲ, ಅವ್ನು ನೆಟ್ವರ್ಕರು ಅಲ್ಲ, ಅವನ ಹತ್ರ ಟ್ರೈನಿಂಗ್ ಹೋದ್ರೆ ಏನು ಉದ್ಧಾರ ಆಗ್ತೀರಾ ನೀವು, ನಾವೇ ಹೇಳ್ತೀವಲ್ಲ ಅಂತಾರೆ. ಭಾಳ ಜಾಣ್ರಿರ್ತಾರೆ ಅವರು. ಓಕೆ? ಸೊ ಸ್ನೇಹಿತರೆ, ನನ್ನ ಉದ್ದೇಶ ಕಂಪ್ನಿ ಮಾಡೋದು, ಕಂಪ್ನಿ ಐಡಿ ಹಾಕಿ ಕೆಲಸ ಮಾಡೋದಲ್ಲ. ಅಟ್ಲೀಸ್ಟ್ ಒಬ್ಬರಾದರೂ ಇದಕ್ಕೆ ನಿಲ್ಲಾನ ಅಂತಂದೇಳಿ ನಿಮ್ಮೆಲ್ಲ ಲೀಡರ್ಸ್ ಸಹಾಯದಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಲೀಡರ್ಸ್ಗಳೇ ನನಗೆಲ್ಲ ಮೋಟಿವೇಶನ್ ಮಾಡಿದ್ದು, ನಿಮ್ಮ ಲೀಡರ್ಸ್ಗಳೇ ನನಗೆ ಸಾಥ್ ಕೊಟ್ಟಿದ್ದು, ಸರ್ ನೀವು ಸರಿ ದಾರಿಯಲ್ಲಿದ್ದೀರಾ ಮಾಡಿ ಅಂತ. ಬಟ್ ನನಗೂ ಇವತ್ತವರೆಗಾದ್ರೂ ತುಂಬಷ್ಟು ಹಣಕಾಸಿನ ಖರ್ಚುಗಳು ಬರ್ತಾ ಇದ್ದಾವೆ, ಬಟ್ ಚಾಲೆಂಜಸ್ಗಳಿದೆ. ಆದರೂ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಮ್ಮ ನೆಟ್ವರ್ಕರ್ಸಿಗೆ ಒಂದು ಸ್ಥಾನಮಾನ ಬರಬೇಕು ಅನ್ನೋದೇ ನನ್ನ ಹೋರಾಟ ಹಗಲು ರಾತ್ರಿ ಆಗಿದೆ ಸ್ನೇಹಿತರೆ. ಓಕೆ? ಸೊ ನನ್ನದು ಯಾವುದೇ ಒಂದು ಕಂಪನಿ ಇಲ್ಲ, ನಾನು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ಕನ್ಸಲ್ಟೇಷನ್ಗಳನ್ನು ಕೊಡ್ತಾ ಇದ್ದೇನೆ. ಯಾಕೆ ಅಂತಂದು ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಕೆಲವೊಂದು ಇಲ್ಲಿಗಲ್ ಆಗಿ ನಡೀತಾ ಇದ್ದಾವೆ. ಆ MDಗಳಿಗೆ ಕೂಡಿಸ್ತೀನಿ, ಹೋಗ್ತೀನಿ, ಮೀಟ್ ಆಗ್ತೀನಿ, ಮಾತಾಡಿ ಹೇಳಿ ಬರ್ತೀನಿ. ಅದು ಆದ್ರೇನೂ ಅವ್ರು ಚೇಂಜ್ ಮಾಡಲ್ಲ. ಸರ್ ನೀವು ಹೇಳಿದ್ರೆ ನಾವು ಚೇಂಜ್ ಮಾಡಲ್ಲ ಅಂತಾರೆ.
ಕೆಲವೊಬ್ರು ಒಪ್ಕೊಂತಾರೆ, ಚೇಂಜ್ ಮಾಡ್ತಾರೆ. ಗೆಟಿಂಗ್. ಸೊ ಹಾಗಾಗಿ ನಾನು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಲೀಡರ್ಗಳು ತಪ್ಪು ಮಾಡ್ತಾರೆ, ಅವ್ರಿಗೆ ಹೋಗಿ ಭೇಟಿಯಾಗಿ ಸರ್ ಇದು ತಪ್ಪು ನಡೀತಾ ಇದೆ ಹುಷಾರು ಅಂತೀನಿ. ನೀನು ಯಾವಾಗ ನನಗೆ ಹೇಳೋಕ್ಕೆ ಅಂತಾರೆ, ಆಯ್ತು ಬಿಡು ಅಂತ ಬರ್ತೀನಿ. ಕೆಲವೊಬ್ರು ಹೌದಾ ಸರ್ ತಪ್ಪಾಯ್ತಾ ಸರ್ ಮಾಡ್ತೀನಿ ಬಿಡಿ ಅಂತ ಅಪ್ಡೇಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಮಾಡಿಸ್ತಿದ್ದೀನಿ. ಯಾಕೆ ಅಂದರೆ ನಾನು ಇನ್ನೂ ಆ ಪವರಿಗೆ ಬಂದಿಲ್ಲ. ಬಟ್ ಇವತ್ತು ನೀವು ಕೊಡೋ ಪ್ರೀತಿ ನೋಡಿದ್ರೆ ಆ ಪವರ್ ಬರ್ತಾ ಇದೆ ನನಗೆ ಅಂತ ಅನಿಸುತ್ತೆ. ಗೆಟಿಂಗ್. ನೆಕ್ಸ್ಟ್, ವೈ ಯು ಆರ್ ನಾಟ್ ಇನ್ವೈಟಿಂಗ್ ಆಲ್ ಆನ್ ಸ್ಟೇಜ್. ಎಲ್ಲರಿಗೂ ಯಾಕೆ ಸರ್ ನಮ್ಮ ಲೀಡರ್ಗಳಿಗೆಲ್ಲ ಸ್ಟೇಜ್ ಮೇಲೆ ಕರಿಬೋದಲ್ಲ, ನಮ್ಮ ಕಂಪ್ನಿಯವರಿಗೆಲ್ಲ ಕರಿಬೋದಲ್ಲ, ನಾವು ಒಂದು ವೇದಿಕೆ ಮೇಲೆ ಬಂದು ಹಾಡು ಹೇಳ್ತೀವಿ, ನಾವು ಒಂದು ಸ್ವಲ್ಪ ಮಾತಾಡ್ತೀವಿ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಸ್ನೇಹಿತರೆ, ಇಲ್ಲ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ನಡೆಸ್ತಿರೋದು ಶರತ್. ಸೊ ಹಾಗಾಗಿ ಈ ವೇದಿಕೆಯಲ್ಲಿ ಶರತ್ ಇರ್ತಾನೆ. ಆಮೇಲೆ ಇಂಡಸ್ಟ್ರಿಯ ಪರವಾಗಿ ಮಾತನಾಟಗಳು ಇರ್ತವೆ. ನಾನು ಇಲ್ಲಿ ಯಾವುದೇ ನನ್ನ ಗುರುಕುಲದಾಗಲಿ ನನ್ನ ಇದಾಗಲಿ ನಾನು ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ. ನಂದು ಹೊಸ ಪುಸ್ತಕನೂ ಕೂಡ ಬಿಡುಗಡೆ ಆಗ್ತಾ ಇದೆ. ನಾನು ಈ ವೇದಿಕೆಯಲ್ಲಿ ಬಿಡುಗಡೆ ಮಾಡಲ್ಲ, ಇದು ಪರ್ಸ್ನಲ್. ಅದು ನನ್ನ ಪುಸ್ತಕ ಬಿಡುಗಡೆ ಮಾಡೋದು ಪರ್ಸ್ನಲ್, ಅದಕ್ಕೆ ನಾನು ಈ ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ. ಗೆಟಿಂಗ್ ಮೈ ಪಾಯಿಂಟ್. ನಾನು ಇವತ್ತಿನ ಫುಲ್ ಫೋಕಸ್ ನೆಟ್ವರ್ಕರ್ಸ್ ಒಂದಾಗಬೇಕು, ನಾವೆಲ್ಲ ಒಂದಾಗಬೇಕು. ನಾನು ಕೋರ್ಸ್ ಮಾಡಿ ಎಲ್ಲ ಮಾಡ್ತೀನಿ, ಬಟ್ ಐ ಆಮ್ ನಾಟ್ ಪ್ರಮೋಟಿಂಗ್ ಇಯರ್. ನಂದು ಒಂದೇ ಒಂದು ಉದ್ದೇಶ, ಶರತ್ ಇದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ, ಇವತ್ತು ಇಂಡಸ್ಟ್ರಿ ಇದೆ, ನಾವೆಲ್ಲ ಒಂದಾಗಬೇಕು, ಇದೇ ಮೇನ್ ಮೋಟೋ. ನೆಕ್ಸ್ಟ್, ಶರತ್ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ, ಏನು ಮಾಡೋಣ? ಎಸ್, ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಏನು ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್, ಸೊ ಶರತ್ ಅವರು ಕಂಪ್ನಿಗಳನ್ನು ಕನ್ಸಲ್ಟೇಷನ್ ಮಾಡ್ತಾರೆ. ನಾನು ಮಾಡ್ತಿದ್ದೀನಿ ದುಬೈಯಲ್ಲಿ, ಜರ್ಮನಲ್ಲೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ MDಗಳನ್ನು ನಾನು ಕನ್ಸಲ್ಟೇಷನ್ ಮಾಡಿ ಲೀಗಲ್ ಆ್ಯಂಡ್ ಇಲ್ಲೀಗಲ್ ತಿಳಿಸ್ಕೊಡ್ತೀನಿ. ಯಾಕಂದರೆ ನಾನು ಇದ್ರ ಬಗ್ಗೆ ಓದಿದ್ದೀನಿ, ನನ್ನ ಧರ್ಮ, ನನ್ನ ಕರ್ತವ್ಯ. ಯಾರಾದರೂ ತಪ್ಪು ಪೇಪರ್ಗಳು ಮಾಡಿಸಿದ್ರೆ, ತಪ್ಪು ಬಿಸ್ನೆಸ್ ಪ್ಲಾನ್ ಇದ್ದರೆ ಅವ್ರಿಗೆ ಹೋಗಿ ತಿಳುವಳಿಕೆ ಕೊಡೋದು ನನ್ನ ಧರ್ಮ, ನಾನು ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್, ಸೊ ರಿಕ್ವೆಸ್ಟ್ ಟು ದ ಕರ್ನಾಟಕ. ಸೊ ಎಸ್, ಕರ್ನಾಟಕ ಸರ್ಕಾರಕ್ಕೆ ರಿಕ್ವೆಸ್ಟ್ ಇದೆ. ಏನು ರಿಕ್ವೆಸ್ಟ್ ಇದೆ? ನಿಮಗೆಲ್ಲ ಒಂದೊಂದು ಮನವಿ ಕೊಡ್ತೀನಿ, ಫೋಟೋ ಹುಡ್ಕೊಳ್ಳಿ, ಆರಾಮಾಗಿ ಮನೆಗೆ ಹೋಗೋದಿ. ನಂದು ಬ್ರೋಚರ್ ಮಾಡಿಸಿದ್ದೀನಿ, ನನ್ನ ಬ್ರೋಚರಲ್ಲೂ ಅದೇನು ಮನವಿ ಕೊಡ್ತಿದ್ದೀನಿ ಅಂತ ಕಲರಲ್ಲಿ ಪ್ರಿಂಟ್ ಹಾಕ್ಸಿದ್ದೀನಿ, ಅದನ್ನು ನೀವು ಕೊಡ್ತೀನಿ ನಿಮ್ಮ ಕೈಯಲ್ಲಿ. ಸೊ ವೈ ದಿಸ್ ಟಿಕೆಟ್ ಈವೆಂಟ್? ಸೊ ಯಾಕೆ 1000 ರೂಪೀಸ್, 500 ರೂಪಾಯಿ, 200 ರೂಪಾಯಿ ಮಾಡಿದ್ರ ಅಂತ? ಯಾರೆಲ್ಲ 1000 ರೂಪಾಯಿ ಟಿಕೆಟ್ ಕೊಟ್ಟಿದ್ದೀರ ಸ್ನೇಹಿತರೆ, ಅವರಿಗೆ ಮೂಮೆಂಟೋ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ, ಹಾಗೂ ಒಂದು ನೆಟ್ವರ್ಕ್ ಇನ್ಸೈಟ್ ಅನ್ನೋ ಒಂದು ಡಿಫ್ರೆಂಟ್ ಒಂದು ಗಿಫ್ಟ್ ಸಿಗುತ್ತೆ. ಸೊ ಸರ್ಟಿಫಿಕೇಟ್ ಸಿಗುತ್ತೆ, ನೆಟ್ವರ್ಕ್ ಇನ್ಸೈಟ್ ಅನ್ನೋ ಗಿಫ್ಟ್ ಸಿಗುತ್ತೆ, 200 ರೂಪಾಯಿಗೆ ಗಿಫ್ಟ್ ಸಿಗುತ್ತೆ. ಓಕೆ. ಸೊ ಇದು 3 ಥರದ ಟಿಕೆಟ್ ನಾನು ಮಾಡಿದ್ದೆ. ಇದರ ಉದ್ದೇಶ ಏನಂದರೆ ಎಷ್ಟಾಗುತ್ತೋ ಅಷ್ಟು ಫಂಡ್ ಕಲೆಕ್ಟ್ ಆಗಲಿ, ಸೋ ದಟ್ ಇದು ಆಗಿ ಮಾಡೋಣ ಅಂತ. ಇಲ್ಲಿ ಟೋಟಲ್ ಖರ್ಚು ಬಂದ್ಬಿಟ್ಟು 2,42,000 ಖರ್ಚಾಗಿದೆ ಇಲ್ಲಿವರೆಗೂ. ಓಕೆ. ಈ ಹಾಲ್ ರೆಂಟು ಅದು ಇದು ಎಲ್ಲ ಸೇರಿ. ಸೊ ಇಲ್ಲಿವರೆಗೂ ನನಗೆ ಕಲೆಕ್ಟ್ ಆಗಿರೋದು 1,20,27,000 ತನಕ ಕಲೆಕ್ಟ್ ಆಗಿದೆ. ಮೇ ಬಿ ಇವತ್ತು ವಾಕಿನ್ ಮಾಡಿಸಿರೋದ್ರಿಂದ ಒಂದು 30,000 10,000 ಎಕ್ಸ್ಟ್ರಾ ಆಗಿರ್ಬೋದು. ಉಳಿದಿದ್ದೆಲ್ಲ ನಾನು ಮಾಡಿದ್ದೀನಿ. ಸೊ ನಿನ್ನೆವರೆಗೂ ಸ್ನೇಹಿತರೆ ಯಾರೂ ನನ್ನ ಫೋನ್ ಕಾಲ್ಸ್ ಅಟೆಂಡ್ ಮಾಡಲಿಲ್ಲ. ಓಕೆ. ತುಂಬ ಪ್ರಯತ್ನ ಮಾಡಿದೆ ಫಂಡ್ ಕಲೆಕ್ಟ್ ಮಾಡೋಕ್ಕೆ. ಬಟ್ ಕೆಲವೊಬ್ರು ಮಾತಿನ ಪ್ರಕಾರ ಕೊಟ್ಟರು, ಇನ್ನೂ ಕೆಲವೊಬ್ರು ಸರ್ ನಾಳೆ ಕೊಡ್ತೀನಿ ಫಂಕ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಮೇ ಬಿ ಅವ್ರಿಗೇನು ತೊಂದರೆ ಇರ್ಬೋದು, ಕೊಡ್ತಾರೆ. ಬಟ್ ಕೆಲವೊಬ್ರು ಕೊಡ್ತೀನಿ ಅನ್ನೋ ದೊಡ್ಡ ದೊಡ್ಡ ಲೀಡರ್ಸೇ ಕೊಡಲಿಲ್ಲ. ಬಟ್ ನನಗೆ ನೆರವಾಗಿದ್ದು ಯಾರು ಅಂತಂದು ಹೇಳಿದ್ರೆ, ಇವತ್ತು ನೆಟ್ವರ್ಕರ್ಸ್ ಡೇಗೆ 30,000 ರೂಪಾಯಿನ ಸ್ಪಾನ್ಸರ್ ಮಾಡಿದರು. ಓಕೆ. ಅವರು ನಮ್ಮ ಮಹೇಂದ್ರ ಮುನುಟ್ ಅವರು. ಓಕೆ. ಅವರು ವಿಜಯನಗರದಲ್ಲಿ ಅವ್ರದ್ದು ಮಾರುತಿ ಮೆಡಿಕಲ್ಸ್ ಅಂತ ಇದೆ, ಅವ್ರದ್ದು ಮೆಡಿಕಲ್ ಶಾಪ್ ಓನರ್ ಅವರು ಸಮಾಜಮುಖಿ ಕೆಲಸ ಮಾಡ್ತಾರೆ. ಅವ್ರಿಗೆ ಹೋಗಿ ಹೇಳಿದೆ, ಸರ್ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನಾನು ಈವೆಂಟ್ ಮಾಡ್ತಾಯಿದ್ದೀನಿ, ಹಮ್ಕೊಂಡ್ಬಿಟ್ಟಿದ್ದೀನಿ ಅಂತ. ಟೆನ್ಷನ್ ತೊಗೊಬೇಡಿ, ಮೂಮೆಂಟು ಸ್ನಾನ ಹಾಕ್ತೀನಿ, ಬಟ್ ನನ್ನ ಹೆಸರು ಇರುತ್ತೆ ಶರತ್ ಅದರಲ್ಲಿ ಅಂದರು. ಸರ್ ಅಡ್ಡಿ ಇಲ್ಲ, ನೀವು ಇಷ್ಟೆಲ್ಲ ಕನ್ನಡ ಪರ ಹೋರಾಟ ಮಾಡಿದ್ದೀರಾ, ಇಷ್ಟೆಲ್ಲ ದಾನ ಧರ್ಮ ಮಾಡಿದ್ದೀರಾ, ನಿಮ್ಮದು ಫೋಟೋ ಇದ್ದರೆ ನಿಮ್ಮ ಥರ ಆಗ್ಬೇಕನ್ನೋದು ನಮಗೂ ಆಸೆ ಆಗುತ್ತೆ, ಹಾಕ್ಕೊಳ್ಳಿ ಅಂತ ಅಂದೆ. ಸೊ ಅವ್ರು ನನಗೆ ಮೂಮೆಂಟೋಸ್ ಎಲ್ಲ ಪ್ರಿಂಟ್ ಹಾಕಿಸಿ ಕೊಟ್ಟರು ಸ್ನೇಹಿತರೆ. ಅವ್ರು ಕೊಡಲಿಲ್ಲದ್ರೆ ಇವತ್ತು ನಿಮಗೆ ಮೂಮೆಂಟೋ ಕೊಡೋಕ್ಕೆ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಓಕೆ. ಸೊ ಒಂದು ನೆನಪಿನ ಕಾಣಿಕೆ ಕೊಡೋದಕ್ಕೆ ಅವ್ರು ತುಂಬ ಸಹಾಯ ಮಾಡಿದರು ನನಗೆ. ಅದೇ ಥರ ರಕ್ತದಾನ ಶಿಬಿರಕ್ಕೂ ಅವರೇ ಹೆಲ್ಪ್ ಮಾಡಿದರು. ಸೊ ರಕ್ತದಾನ ಶಿಬಿರಕ್ಕೂ ಅವರೇ ಹೆಲ್ಪ್ ಮಾಡಿದರು. ಇಲ್ಲ ಅಂತಂದು ಹೇಳಿದ್ರೆ ಇಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಸೊ ನನಗೆ ಅವರು ಕಷ್ಟದಲ್ಲಿ ನೆನಪಿಸಾದ್ರು. ಈಸ್ ಎ ಬೆಸ್ಟ್ ಸೋಷಿಯಲ್ ಆ್ಯಕ್ಟಿವಿಸ್ಟ್. ಆಮೇಲೆ ಚಲನಚಿತ್ರಗಳನ್ನು ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ, ಹಾಡುಗಳನ್ನು ಮಾಡ್ತಾರೆ ಯೂಟ್ಯೂಬಲ್ಲಿ. ಅವ್ರಿಗೊಂದು ಪ್ಯಾಷನ್ ಅದು. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದು ನಾವು ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ
ಈ ನ್ಯೂಸ್ ಪೇಪರ್ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದಿಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.